ಶಿವರಾಮ ಕಾರಂತರ ಮರಳಿ ಮಣ್ಣಿಗೆ ಕಾದಂಬರಿಯ 13ನೇ ಅಧ್ಯಾಯ. ಸುಬ್ಬಿಯ ಲಗ್ನ ಸಮೀಪಿಸಿತು. ಅದಕ್ಕೂ ವಾರ ಮುಂಚಿತವಾಗಿ ಮಾದಪ್ಪಯ್ಯನವರು ತಮ್ಮ ಪತ್ನಿ ಸಮೇತರಾಗಿ ಐತಾಳರಲ್ಲಿಗೆ ಬಂದರು. ಸುದೈವದಿಂದ ಅವರು 4-6 ಜಾತಕಗಳನ್ನು ತಮ್ಮ ಮೊಮ್ಮಗಳ ಬಗ್ಗೆ ನೋಡಿದ್ದರಾದರೂ ಈಗಣ ಸಂಬಂಧದ ವಿಚಾರದಲ್ಲಿ ಅವರಿಗೂ ಸಂತೋಷವೇ ಆಗಿತ್ತು. ಅವರ ಮೂಲದ ಮನೆಯವರಿಗೂ ಇವರಿಗೂ ಬಾದರಾಯಣ ಕಾಲದ ಸಂಬಂಧವೂ ಇದ್ದಂತೆ ಕಾಣಿಸುತ್ತದೆ. ಅಂತೂ ತಾವೇ ಖುದ್ದಾಗಿ ಅಳಿಯನ ಮನೆಯಲ್ಲಿ ನಿಂತು ಎಲ್ಲವನ್ನೂ ನಡೆಸಲು ಅನುವಾದರು. ಐತಾಳರಿಗೂ ಹೊರೆ ಕಡಿಮೆಯಾಯಿತು. ಆದರೆ ಅವರ ಈಗಿನ ಸಚಿವರಾದ ಸುಬ್ರಾಯ ಉಪಾಧ್ಯಾಯರು ಅಷ್ಟು ತೃಪ್ತಿಯೊಂದಲಿಲ್ಲ. ಹೇಗೂ ಇರಲಿ, 4 ದಿನಗಳ ಮದುವೆಯು ವಿಜೃಂಭಣೆಯಿಂದ ಸಾಗಿತು. ಸರಸ್ವತಿಗೆ ತಾನು ಲಗ್ನವಾದ ಕುಟುಂಬಕ್ಕೇನೆ ಸುಬ್ಬಿಯು ಹೋಗಿ ಸೇರಿದುದು ಬಹಳ ಆನಂದವನ್ನುಂಟು ಮಾಡಿತು. ಈ ಮದುವೆಯ ಕಾಲದಲ್ಲಿ ಲಚ್ಚನೇನಾದ ಎಂದು ಶೋಧಿಸುವುದೇ ಕಷ್ಟ. ಅಜ್ಜನೂ, ನಮ್ಮ ಹುಡುಗ ಇಂಗ್ಲಿಷು ಓದುತ್ತಾನೆ, ದೇವರು ನಡೆಯಿಸಿದರೆ BA ಮಾಡಿ ವಕಾಲತನೋ ತಹಶೀಲಿಕೆಯನ್ನೋ ನೋಡಬಹುದು ಎಂದು ಬಹಳ ಹೆಮ್ಮೆ ಪಟ್ಟರೂ ಲಚ್ಚನನ್ನು ಕರೆದರೆ ಅವನು ಬಳಿಗೆ ಬರುವಂತೆಯೇ ಇರಲಿಲ್ಲ. ಅಥವಾ ಬಂದರೂ ಮೂಕಾಂಬಿಕೆಯ ಅವತಾರವಾಗಿದ್ದನು. ಐತಾಳರು ತೀರಾ ಜಿಗುಪ್ಸೆಗೊಂಡು, ಏನು ಮಾಡಿ ಬಂದವರ ಹತ್ರ ಒಂದು ಎಸ್ಪೆಸ್ ಮಾತಾಡಲಿಕ್ಕೆ ಬಾರದೆ ಏನ್ ನಿನ್ನ ಇಂಗ್ಲೀಷು ಯಾಕೆ ಎನ್ನುತ್ತಿದ್ದರು. ಅನಂತರ ಲಚ್ಚ ಮದುವೆಯ ಚಪ್ಪರದಿಂದ ಕಣ್ಮರೆಯಾಗಿಯೇ ಅಲಿಯುತ್ತಿದ್ದ. ಮನೆಯ ಬೆನ್ನಿನಲ್ಲಿರುವ ಹೊನ್ನೆ ಮರಗಳ ಮೇಲೆಯೇ ಅವನ ವಸತಿ. ತಪ್ಪಿದರೆ ಕಡಲಿನ ದಂಡೆ ಇದೆ. ಮದುವೆಯ ಮನೆ ಎಂದ ಮೇಲೆ 1-2 ಕೆಲಸಗಳಿರುತ್ತವೆಯೇ? ಅವೆಲ್ಲಕ್ಕೂ ಐತಾಳರು ಪರರನ್ನು ಆಶ್ರಯಿಸೇ ಬೇಸತ್ತರು. ಇದೆಂಥ ಇಂಗ್ಲಿಷಪ್ಪ, ಬಂದವರಿಗೆ ಒಂದು ತಂಬಿಗೆ ನೀರನ್ನು ತಂದುಕೊಡಲು ಮನೆಯಲ್ಲಿ ಕುಳಿತಿರಬಾರದೆ, ಇದು ಯಾರ ಮನೆ ಎಂದುಕೊಂಡರು. ಒಮ್ಮೆ ಅವರ ಕಣ್ಣೆದುರಿಗೇನೆ ಲಚ್ಚನು ಸಿಕ್ಕಿ ಅವನಿಗೆ ತಾಂಬೂಲತ ಗಂಗೋದಕತ ಎಂದರೆ ಸುಣ್ಣವಿಲ್ಲದೆ ಅಡಿಕೆ ಇಲ್ಲದೆ ತಂದಿರಿಸುತ್ತಿದ್ದ. ಬೆಲ್ಲವಿಲ್ಲದೆಯೇ ಬರಿಯ ನೀರಿನ ಪಾತ್ರೆ ತಂದಿರಿಸುತ್ತಿದ್ದ. ಹೀಗಾಗಿ ರಾಮ ಐತಾಳರು ಇಂಗ್ಲಿಷು ಕಲಿತ ಮಕ್ಕಳು ಮನೆಯ ಕೆಲಸಕ್ಕೆ ಬರಲಾರವು ಎಂದು ಮನಸ್ಸಿನಲ್ಲೇ ನಿಶ್ಚಯ ಮಾಡಿಕೊಂಡರು. ಲಗ್ನ ಮುಗಿಯಿತು. ಅದಕ್ಕೆ ಬಂದ ನಂಟರು ಹೋದರು. ತಂದೆಯ ಬಲವಂತಕ್ಕೆ ದಿಬ್ಬಣದೊಡನೆ ಲಚ್ಚನು ಸುಬ್ಬಿಯ ಗಂಡನ ಮನೆಯ ತನಕವೂ ಸಾಗಿದನು. ಅಲ್ಲಿಯೂ ಇತರ ಮಕ್ಕಳೊಡನೆ ಬೆರೆಯಲಿಲ್ಲ. ಹಿರಿಯರೊಡನೆ ಸೇರುವ ಇಷ್ಟವೂ ಅವನಿಗೆ ಕಾಣಿಸಲಿಲ್ಲ. ಮನೆಗೆ ಹಿಂದಿರುಗಿ ಮದುವೆ ಚಪ್ಪರ ಅಳಿದು ಎಲ್ಲವನ್ನು ಕೆಡವಿದ ಮೇಲೆ ಐತಾಳರು ತಮ್ಮ ಮಾವನೊಡನೆ, ಮಾವ, ನಮಗೆ ನಮ್ಮ ಲಚ್ಚನ ಯೋಚನೆಯೇ ಬಲವಾಗಿದೆಯಲ್ಲ ಎಂದರು. ಅವನ ವಿಷಯದಲ್ಲಿ ನಿಮಗೇನು ಯೋಚನೆ? ಏನು, ಮೈಯಲ್ಲಿ ಹುಷಾರಿಲ್ಲವೇ? ಅದಕ್ಕೇನು ದಾಡಿ ಇಲ್ಲ. ಒಳ್ಳೆ ಅಡುಗೆ ಮಾಡಿ ಬಡಿಸಿದರೆ ಚಂದವಾಗಿ ಊಟ ಮಾಡುತ್ತಾನೆ. ಆದರೆ ಅವನು ಇಂಥ ಬೆಪ್ಪನಾದನು ಎಂದು ನಾನು ತಿಳಿದಿರಲಿಲ್ಲ. ಯಾವೊಂದು ಕೆಲಸವೂ ಅವನಿಂದ ಆಗುವಂತಿಲ್ಲ. ಹೇಳಿದರೆ ಅವನ ತಲೆಗೆ ಹೋಗುವಂತೆಯೂ ಇಲ್ಲ. ಇಂಥವರಿಗೆ ಇಂಗ್ಲಿಷು ಮಾಡಿಸಿ ಆಗುವುದೇನು? ನೀವು ಇಲ್ಲಿ ಕಂಡುದರ ಮೇಲೆ ನಿರ್ಧಾರ ಮಾಡಿದ್ದೇನು? ನಮ್ಮವಳನ್ನು ಕೇಳಿ. ಅವನ ಬಾಯಿಗೆ ಸಾವಧಾನ ಬಾಯಿ ಇಲ್ಲ. ಎಂಥ ಚಲಾಕಾಂತೆ, ಎಂಥ ಚುರುಕಂತೆ. ಯಾಕೋ ಇಲ್ಲಿರುವುದೇ ಕಡಿಮೆಯಾಗಿ ಇಲ್ಲಿಗೆ ಬಂದರೆ ಮಂಕುಗಟ್ಟುತ್ತಿರಬೇಕು. ಅಷ್ಟರಲ್ಲಿ ಸುಬ್ರಾಯ ಉಪಾಧ್ಯಾಯರ ಸವಾರಿ ಅಲ್ಲಿಗೆ ಬಂದಿತು. ಕೈಯಲ್ಲಿ ಒಂದಿಷ್ಟು ಮಾಸಲು ಕಾಗದಗಳ ಕಟ್ಟು. ಬಂದವರೇ, ಏನು ಐತಾಳರೆ, ಮದುವೆಗೊಂದು ಡಿಂಗು ಮಾಡಿಸಿ ಬಿಟ್ಟಿರಿ. ಆ ದಿನ ಆ ದರಿದ್ರ ಶೀನನ ಮನೆಯಿಂದ ಮದುವೆಯ ದಿಬ್ಬಣ ಹೊರಟದ್ದಲ್ಲವಾದರೆ ಇದರ ಇಮ್ಮಡಿ ಮಂದಿ ಇಲ್ಲಿಗೆ ಬರುತ್ತಿತ್ತು ಅಂದರು. ಅವನ ಸುದ್ದಿಗೆ ಕಿಚ್ಚು ಇಡು. ಅಲ್ಲವಾದರೆ ನಮ್ಮ ಸುಬ್ಬಿಯ ಲಗ್ನದ ದಿನವೇ ಅವನು ತನ್ನ ಮಗನ ಲಗ್ನವನ್ನು ಇರಿಸಬೇಕೇ? ಎಷ್ಟೆಲ್ಲ ಲಗ್ನಗಳಿರುವಾಗ. ಅಲ್ಲದೆ ವಾಸ್ತೇವ ಗುರಿಕಾರರಲ್ಲಿಂದ ಹೆಣ್ಣು ತರುತ್ತೇನೆ ಎಂಬ ಜಂಬ ಬೇರೆ. ಅವರ ದೆಸೆಯಿಂದಾಗಿ ಬರುವ 4 ಮಂದಿಯೂ ಬಾರದೆ ಹೋದರು. ಪ್ರತಿದಿನವೂ ಇಲ್ಲಿ 100 ಎಡೆ ಅನ್ನ ಚೆಲ್ಲಿದ್ದೇ ಅಲ್ಲವೇ? ಹೋಗಲಿ, ಒಕ್ಕಲು ಮಕ್ಕಳ ಅದೃಷ್ಟ. ಅವರಿಗಾದರೂ ಲಾಮುಗಟ್ಟಿ 4 ದಿವಸ ಪಸಂದ ಊಟ ಸಿಕ್ಕಿತಲ್ಲ. ಅದಿರಲಿ, ನಿಮ್ಮ ಲಚ್ಚ ಎಲ್ಲಿ ಕಾಣಿಸುವುದಿಲ್ಲ? ಅವನೇ ಎಲ್ಲಾದರೂ ಹೊನ್ನೆಯ ಮರದಲ್ಲಿ ಬಿಡಾರ ಮಾಡಿರಬಹುದು. ಅವನ ಕತೆಯನ್ನೇ ನಮ್ಮ ಮಾವನೊಂದಿಗೆ ಮಾತನಾಡುತ್ತಾ ಕುಳಿತಿದ್ದೆ. ಮಾಣಿ ಇಷ್ಟೊಂದು ಬುರ್ನಾಸು ಆಗುತ್ತದೆ ಎಂದು ನಾನೆಣಿಸಿರಲಿಲ್ಲ. ಯಾರು? ಲಚ್ಚ ಬುರ್ನಾಸೆ? ಒಳ್ಳೆ ವ್ಯಾಪಾರ. ಮಾದಪ್ಪಯ್ಯನು ತುಸು ಚೇತರಿಸಿಕೊಂಡು ಬಾಯಿಯ ತಂಬುಲವನ್ನು ಅಂಗಳದ ಆಚೆಗೆ ಹೋಗಿ ಉಗಿದು ಬಂದು, ಸುಬ್ರಾಯರೇ, ರಾಮ ಐತಾಳರಿಗೆ ಲಚ್ಚ ಇಲ್ಲಿ ಬಂದಾಗ ತಣ್ಣಗೆ ಇರುವುದನ್ನು ನೋಡಿ ಬೇಸರ ಉಂಟಾಗಿದೆ ಎಂದರು. ಅದು ಹಾಗೇನೆ, ಮಿಣ್ಣಗಿದ್ದವರ ಬಣ್ಣ ಮೇಲೆ ನಾನೀಗ ಲಚ್ಚನನ್ನು ಹುಡುಕಿಕೊಂಡು
ಯಾಕೆ ಬಂದನೆಂದರೆ ಗೊತ್ತೇ ಇದಕ್ಕೆ ಎಂದು ಕಂಕುಳೊಳಗಿನ ಕಾಗದದ ಕಟ್ಟನ್ನು ಅವರ ಮುಂದಕ್ಕೆ ಇರಿಸಿ ಅದಕ್ಕೆ ಅಂಟಿದ ಸಾಲೆ ಬಲೆ ಧೂಳುಗಳನ್ನು ಜಾಡಿಸಿ, ಅವನಿಂದ ಈ ರಿಕಾರ್ಡಷ್ಟು ಓದಿಸುವ ಎಂದು ಬಂದೆ ಎಂದರು. ಐತಾಳರು, ಇನ್ನು ಅದೊಂದು ಸಂಭ್ರಮ ಬಾಕಿ. ರಿಕಾರ್ಡು ಓದುವುದು. ರಿಕಾರ್ಡಿನಲ್ಲಿರುವುದು ಯಾವ ರಾಯನ ಕಾಲದ ಇಂಗ್ಲಿಷೋ ಏನೋ. ಈ ನಾಚಿಕೆ ಗೊಂಬೆ ಅದನ್ನು ಓದುವುದುಂಟೆ? ಏನು ರಿಕಾರ್ಡು ಅದು ಸುಬ್ರಾಯರೇ ಎಂದರು ಮಾದಪ್ಪಯ್ಯ. ಅಂದರೆ ನೋಡಿ, ಹಿಂದೆ ಒಂದು ರಿಕಾರ್ಡಿನಲ್ಲಿ ನಮ್ಮ ಮನೆಯ ಮೂಡಿಗೆ ಇರುವ 2 ಗದ್ದೆಗಳು ಮನೆದೇವರ ವಿನಿಯೋಗದ ಬಗ್ಗೆ ಬಿಟ್ಟದ್ದು ಎಂದು ಕತೆ. ಅಂದರೆ ಅದಕ್ಕೆ ಸಮನಾದ ದಾಖಲೆ ಇಲ್ಲ. ಈಗ ಅದೇ ಗದ್ದೆಯನ್ನು ಶೀನಮ್ಮಯ್ಯ ಒಳಗೆ ಹಾಕಿಕೊಂಡಿದ್ದಾನೆ. ಮೊನ್ನೆ ನಿಮ್ಮ ಮೊಮ್ಮಗನ ಹತ್ತಿರ ನಾನು ಒಂದಿಷ್ಟು ರಿಕಾರ್ಡನ್ನು ತೋರಿಸಿದೆ. ಸಾಪಾಗಿ ಓದಿ ಎಲ್ಲವುದರ ಅರ್ಥ ಹೇಳಿದ. ಇದನ್ನಿಷ್ಟು ಓದಿಸಿ ನೋಡಿದರೆ ಏನಾದರೂ ಬೇಕಾದ ಆಧಾರ ಸಿಕ್ಕಿತೋ ಎಂದು ತಂದೆ. ಓದಿ ಹೇಳಿದನೋ ಅವನು? ನೋಡಿ ಸುಬ್ರಾಯರೇ, ಅವನು ಕಲಿಯುತ್ತಿರುವ 3ನೇ ಫಾರ್ಮಿಗೆ ಅದು ಬಲು ಹೆಚ್ಚೇ ಆಯಿತು. ಯಾಕೆ, ನಮ್ಮ ದಾಸಪ್ಪಯ್ಯ ಮಾಸ್ತರರು ಇಂಗ್ಲಿಷಿನಲ್ಲಿ ಕಡಿಮೆಯಲ್ಲ, ಆದರೆ ರಿಕಾರ್ಡು ಚೂರನ್ನು ಓದಿ ಹೇಳಲಾರರು. ಐತಾಳರು ಅವರ ಮಾತನ್ನು ನಂಬಲಾರದೆಯೇ, ಆಗಲಿ ಹೋಗು, ನಿನ್ನ ವಕೀಲನನ್ನು ಹುಡುಕಿಕೊಂಡು. ನಮ್ಮ ಸೂರ ಹೇಳುತ್ತಾನೆ, ಅವನು ಹಗಲು ರಾತ್ರಿಯೂ ಕೂತಿರುವುದು ಹೊನ್ನೆ ಮರದ ಹಾಡಿಯಲ್ಲಿ, ಇಲ್ಲದಿದ್ದರೆ ಕಡಲ ಬಡಿಯಲ್ಲಿ ಎಂದು. ಈ ಸೆಕೆಗಾಲದ ಬಿಸಿಲು ಒಳ್ಳೆಯ ತಂಪಿರಬೇಕು. ಈಗಲೂ ಅಲ್ಲೆಲ್ಲಿಗೋ ಹೋಗಿ ಕುಳಿತಿರಬಹುದು, ಮನೆಯಲ್ಲಿ ಜಾಗವಿಲ್ಲದ ಮೇಲೆ ಎಂದರು. ಸುಬ್ರಾಯ ಉಪಾಧ್ಯಾಯರು, ಹಾಗಾದರೆ ಹೋಗಿ ನೋಡಿಬಿಡುತ್ತೇನೆ. ನಾನೆನ್ನುತ್ತೇನೆ, ನಿಮ್ಮ ಲಚ್ಚ ರಾಮ ಐತಾಳರೆ ವಕಾಲತ್ತಿಗೇನೆ ಪಸಂದ. ಈಗ ಅವನ ಯೋಗ್ಯತೆ ನೋಡುವಾಗ ನನ್ನ ಮಾಣಿಯನ್ನು ಹೊಟ್ಟೆ ವ್ಯಾಪ್ತಿಗೆ ಎಲ್ಲಿಗಾದರೂ ಅಡುಗೆ ಕಳುಹಿಸುವ ಬದಲು ಇಂಗ್ಲಿಷಿಗೆ ಕಳುಹಿಸುತ್ತಿದ್ದರಾಗುತ್ತಿತ್ತು ಎನಿಸುತ್ತದೆ. ಆದರೆ ಅನುಕೂಲ ಬೇಕಲ್ಲ ದುಡ್ಡಿನದು ಎಂದು ತಮ್ಮ ಉದ್ದೇಶ ಸಾಧನೆಗೆ ಕಡಲಿನ ಮುಖವಾಗಿ ಹೊರಟರು. ಇತ್ತ ಬಹಳ ಸಮಯದ ತನಕ ಮಗನ ವಿಷಯವಾಗಿ ಕೊರಗು ರಾಮ ಐತಾಳರಿಗುಂಟಾಯಿತು. ಶೀನಮ್ಮಯ್ಯನ ಮಕ್ಕಳು ಹೋಟೆಲು ಮಾಡಿಯಾದರೂ ಅಪ್ಪನಿಗೆ ಹೆಸರು ತಂದು ಕೊಟ್ಟರು. ಇವನಿನ್ನು ಏನು ಮಾಡುತ್ತಾನೋ, ನೀವು ಮನೆಯಲ್ಲಿ ಏತಕ್ಕಾದರೂ ಅವನನ್ನ ಗದರಿಸಿರಬೇಕು, ಅದಕ್ಕೆ ಅವನು ಅಂಜುತ್ತಾನೆ ಎಂದರು. ಅದೇ ಒಂದು ತಾಸಿನೊಳಗಾಗಿ ಸುಬ್ರಾಯರ ಸವಾರಿ ಮರಳಿತು. ಅವರು ಅಂಗಳದ ತೊಡುಮೆ ದಾಟುವ ಮೊದಲೇ, ಐತಾಳರೇ, ನಾನೆಂದದ್ದೇನು, ನಿಮ್ಮ ಮಾಣಿ ಸಾಧಾರಣವಲ್ಲ, ನಮ್ಮ ಕುಂದಾಪುರದ ವಕೀಲರಿಗಿಂತ ಒಂದು ಕೈ ಮೇಲು ಎನ್ನುತ್ತಾ ಒಳಕ್ಕೆ ನುಗ್ಗಿದರು. ಅವರ ಹಿಗ್ಗನ್ನು ಹೇಳುತ್ತಿರದು. ಲಚ್ಚನಿಗೆ ಓದು ಬಂದ ಹಿಗ್ಗಿಗಿಂತ 10 ಮಡಿ ಹಿಗ್ಗು ತಮ್ಮ ಗದ್ದೆಯ ವಿಷಯವಾಗಿ ಅವರಿಗೆ ದೊರೆತ ಹೊಸ ಅನುಭವದಿಂದ ಬಂದಿತ್ತು. ನೋಡಿ ಮಾದಪ್ಪಯ್ಯನವರೇ, ಈ ತೀರ್ಪಿನ ನಕಲುಂಟಲ್ಲ, ಮಾಸಿ ಹಳತಾಯಿತು ನಿಜ, ಆದರೂ ನಮ್ಮ ಗುಣಕ್ಕೇನೆ ಉಂಟಂತೆ. ನಮ್ಮ ಪಾರಂಪಳ್ಳಿಯ ವಾಸ್ತೇವ ಗುರಿಕಾರರಿಗೂ ನಮ್ಮ ಅಪ್ಪನಿಗೂ ಆದ ಒಂದು ನಂಬ್ರದಲ್ಲಿ ಮಂಗಳೂರು ಕೋರ್ಟಿನವರು ಕೊಟ್ಟ ತೀರ್ಪಂತೆ ಇದು. ಅದರಲ್ಲಿ ನಮ್ಮ ತೋಡಿನ ಬದಿಯ ಫೀಲ್ಡು ದೇವರಿಗೆ ಸೇರಿದ್ದು ಎಂದಿದೆಯಂತೆ. ಫೀಲ್ಡು ಅಂದರೆ ಗದ್ದೆ ಎಂದು ನಿಮ್ಮ ಲಚ್ಚ. ಇನ್ನು ನಾಳೆಗೇನೆ ಕುಂದಾಪುರಕ್ಕೆ ಹೋಗಿ ಇದನ್ನು ವಕೀಲರಿಗೆ ತೋರಿಸಿ ಶೀನನ ಮೇಲೆ ರಿಜಿಸ್ಟ್ರಿ ನೋಟಿಸು ಬಿಡಿಸುತ್ತೇನೆ ಎಂದರು. ಮಾದಪ್ಪಯ್ಯನವರು ಅದನ್ನ ಈಸಕೊಂಡರು. ರಾಮ ಐತಾಳರು ಅಲ್ಲಿಗೆ ಬಂದರು. ಅವರೊಡನೆ ಆ ಮಾಸಿದ ತೀರ್ಪಿನ ಕಾಗದಗಳನ್ನು ಮಾತನಾಡಿಯವೆ. ಅದನ್ನು ತೋರಿಸುತ್ತಾ, ಮಾದಪ್ಪಯ್ಯ, ನಿಮ್ಮ ಮೊಮ್ಮಗನ ತಲೆ ಬಹಳ ಗಟ್ಟಿ ಎಂದು ಹೇಳಿ ಸುಬ್ರಾಯರು ಹೊರಟು ಹೋದರು. ರಾಮ ಐತಾಳರಿಗೆ ಇದನ್ನು ನಂಬುವುದು ಕಷ್ಟವಾಯಿತು. ಆ ದಿನ ನಮ್ಮ ಮಾಣಿಯ ತೂಕ ನೋಡಿಯೇ ಬಿಡಬೇಕು ಎಂದು ಅವರು ನಿರ್ಧರಿಸಿದರು. ಲಚ್ಚನು ಊಟವನ್ನು ಮುಗಿಸಿ ಮಲಗಿಕೊಂಡಿದ್ದನಷ್ಟೆ. ಐತಾಳರು, ಲಚ್ಚ ಇಲ್ಲಿ ಬಾ ಎಂದು ಕರೆದರು. ಲಜ್ಜ ನಿದ್ರೆಯನ್ನು ನಟಿಸಿದ. ಕೊನೆಗೆ ಮಾದಪ್ಪಯ್ಯನವರೇ ಅಲ್ಲಿಗೆ ಬಂದು ಮೊಮ್ಮಗನನ್ನು ಕರೆತರಬೇಕಾಯಿತು. ಅವನ ಮುಂದೆ ತಮಗೆ ವಿಷಯ ಗೊತ್ತಿರುವಂಥದ್ದೇ 1-2 ಕೋರ್ಟು ರಿಕಾರ್ಡುಗಳನ್ನು ಇರಿಸಿ, ಏನಿದೆ ಇದರಲ್ಲಿ, ಇದು ನಾಗಯ್ಯ ಶೆಟ್ಟಿ ನಂಬ್ರದಲ್ಲಿ ಸಿಕ್ಕಿದ ಡಿಗ್ರಿ ನಕಲು ಹೌದೇ ಎಂಬುದಾಗಿ ಕೇಳಿದರು. ಲಚ್ಚನು ಗುಸುಗುಸು ಇಂಗ್ಲಿಷನ್ನು ಬಾಯೊಡೆಯುತ್ತಾ ಕಾಗದಗಳನ್ನು ತಿರುವಿ ಹಾಕುತ್ತಾ ಅಂದಾಜಿನ ಮೇಲೆ ಅದರ ಸಾರಾಂಶವನ್ನು ಓದಿ ಹೇಳಿದನು. ಐತಾಳರಿಗೆ ತೃಪ್ತಿಯಾಯಿತು. ಆಯಿತು ದೇವರೇ, ಅದಾದರೂ ಒಂದು ಗಟ್ಟಿ ಇದ್ದರೆ ಸಾಕು. ನೀನು ಮನೆಯ ಗದ್ದೆ ಹೂಡುವುದೇನೂ ಬೇಡ, ಇಂಗ್ಲಿಷ್ ಆದರೂ ಒಂದು ಸಾರ್ಥಕವಾದರಾಯಿತು ಎಂದು ಮಗನ ಬೆನ್ನನ್ನು ತಟ್ಟಿದರು. ಅಜ್ಜನು, ಹಾಗಿರಬೇಕು ಮಕ್ಕಳು, 15 ವರ್ಷಕ್ಕೆ ಏನೂ ಚುರುಕು ಸಾಲದೆ ಹೋಗಬಾರದು ಎಂದು ಅವನನ್ನು ಕಳುಹಿಸಿದರು. ಲಚ್ಚ ಹೋಗಿ ಮಲಗಿಕೊಂಡ ಮೇಲೆಯೂ ಅವನ ವಿಷಯವೇ ಅವರೊಳಗೆ ಮುಂದುವರಿಯಿತು. ಲಚ್ಚನ ಕಿವಿಯು ಹಿರಿಯರ ಮಾತುಗಳೆಲ್ಲವನ್ನು ಗ್ರಹಿಸುತ್ತಲೇ ಇತ್ತು. ಐತಾಳರು,
ಹುಡುಗನ ಹೈಸ್ಕೂಲು ವಿದ್ಯಾಭ್ಯಾಸ ಕುಂದಾಪುರದಲ್ಲೇ ಆಗಲಿ. ಆ ಊರು ಹವೆಗೂ ಒಳ್ಳೆಯದು. ಅಲ್ಲದೆ ನನಗೂ ಆಗಾಗ ಅವನನ್ನ ನೋಡಬಹುದಲ್ಲ. ಜಟ್ಕದ ಸಾರೋಟು ಉಡುಪಿಯಿಂದ ಕುಂದಾಪುರಕ್ಕೆ ಶುರು ಆಗುತ್ತದೆ ಎಂದು ಕೇಳಿದ್ದೆ ಎಂದರು. ಮಾದಪ್ಪಯ್ಯನವರು ಸಣ್ಣ ಮಕ್ಕಳನ್ನ ದೂರದಲ್ಲಿ ಒಬ್ಬಂಟಿಯಾಗಿ ಬಿಡಬಾರದು ಎಂದರು. ಯಾವುದಕ್ಕೂ 6 ತಿಂಗಳಿಗೆ ಅಲ್ಲವೇ ಆ ಶಾಲೆ ಶುರು, ಇನ್ನೂ 15 ದಿವಸವಿದೆ ನೋಡ್ವಾ ಎಂದರು. ಮರುದಿವಸ ಮಾದಪ್ಪಯ್ಯನವರು ತಮ್ಮ ಊರಿಗೆ ಹೋದರು. ಹೋಗುತ್ತಾ ಲಚ್ಚನನ್ನು ಬೇಗನೆ ಕಳುಹಿಸಿಬಿಡಿ ಎಂದರು. ಅವನು 4 ದಿನ ಇಲ್ಲಿರಲಿ ಅಪ್ಪಯ್ಯ ಅಂದಳು ಸತ್ಯಭಾಮೆ. ಸುಬ್ರಾಯ ಉಪಾಧ್ಯಾಯರು ಕುಂದಾಪುರಕ್ಕೆ ಹೋಗುವ ಮೊದಲೇನೆ ಮಂಗಳೂರು ಕೋರ್ಟು ತೀರ್ಪಿನ ಆರ್ಭಟೆಯನ್ನು ತನ್ನ ಊರಿನಲ್ಲಿ ಸಾರಿ, ಜತೆಗೆ ಐತಾಳರ ಮಗ ಲಚ್ಚನಿಗೆ ಇಂಗ್ಲಿಷು ಓದುವುದು ಎಂದರೆ ನೀರು ಕುಡಿದಂತೆ ಎಂಬ ಶಿಫಾರಸಿಯನ್ನು ಹಬ್ಬಿಸಿದ್ದರು. ಅದರಿಂದಾಗಿ ಕೋರ್ಟು ಮನೆಗಳನ್ನು ತಿರುಗಾಡಿ ಅಭ್ಯಾಸವಾದವರೆಲ್ಲರೂ ಐತಾಳರಲ್ಲಿಗೆ ಬರತೊಡಗಿದರು. ನಿಮ್ಮ ಲಚ್ಚ ಎಲ್ಲಿ ಐತಾಳರೆ, ಈ ಒಂದು ರಿಕಾರ್ಡು ಓದಿದ್ದರಾಗುತ್ತಿತ್ತು ಎಂದು ತೋರಿಸಲು ಹಲವರು ಬಂದು ಸೇರಿದರು. ಐತಾಳರಿಗೆ ಎಲ್ಲಿಲ್ಲದ ಹೆಮ್ಮೆ ಉಂಟಾಯಿತು. ಶೀನಮ್ಮಯ್ಯರೇ, ತಮಗಾಗಿ ಒಮ್ಮೆ ಬೇರೆಯವರಿಂದ ಆ ಕೆಲಸವನ್ನು ಮಾಡಿಸಿದರು. ತಾವೇ ಅಲ್ಲಿಗೆ ಹೋಗಲು ನಾಚಿಕೊಂಡು ಇನ್ನೊಬ್ಬರ ಮುಖಾಂತರವಾಗಿ ಒಂದೆರಡು ಕಾಗದ ಪತ್ರಗಳನ್ನು ಲಚ್ಚನಿಗೆ ತೋರಿಸಿ ಅರ್ಥ ತಿಳಿದುಕೊಂಡರು. ಮುಂದೊಂದು ದಿವಸ ಮುಖ್ಯ ರಿಕಾರ್ಡನ್ನು ಅವನಿಗೆ ತಾವೇ ತೋರಿಸಿ ತಿಳಿಯುವ ಆತುರವಾಯಿತು. ಅದಕ್ಕೊಂದು ಉಪಾಯ ಹೂಡಿದರು. ಹೊನ್ನೆಯ ತೋಪಿನಲ್ಲಿ ಅವನನ್ನು ಕಂಡು, ಏನು ಪಡುಮುನ್ನೂರಿನವರಿಗೆ ನನ್ನ ಗುರುತೇ ಇಲ್ಲವೇ? ಬಾ, ಮನೆಗೆ ಹೋಗುವ. ಈಗ ನಿನ್ನ ಪ್ರಾಯದವರೆಲ್ಲರೂ ಬೆಂಗಳೂರು ಸೇರಿದರು. ನಮ್ಮ ಒರಟ ಅಲ್ಲಿಗೆ ಓದದ್ದು ನಿನಗೆ ಗೊತ್ತು. ಈಗ ಕಿರಿಯವನನ್ನು ಚಂದ್ರನನ್ನು ಕಳುಹಿಸಿದ್ದೇನೆ. ನಿನ್ನ ತಂಗಿಯ ಮದುವೆಗೆ ನಿಮ್ಮ ಮನೆಗೆ ಬರಲಿಕ್ಕೆ ಆಗಲಿಲ್ಲ. ನಮ್ಮಲ್ಲಿಯೂ ನಮ್ಮ ಮಗನಿಗೆ ಲಗ್ನವಾಗಿ ಮೋಸವಾಯಿತು ಎಂದು ತುಂಬ ಮರುಳು ಮಾತಾಡಿ ಮನೆಗೆ ಕರೆದೊಯ್ದರು. ಅಲ್ಲಿ ಬೆಂಗಳೂರಿನ ಸವಿತಿಂಡಿಗಳನ್ನು ಅವನ ಮುಂದೆ ಇರಿಸಿದರು. ಲಚ್ಚನಿಗೆ ಸವಿ ಹುಟ್ಟಿತು. ಶೀನಮ್ಮಯ್ಯರು ರಿಕಾರ್ಡು ಓದಿ ಅವರ ಅಭೀಷ್ಟವೂ ನೆರವೇರಿತು. ಅನಂತರ ಲಚ್ಚನು 2-3 ವೃತ್ತಿ ಅಲ್ಲಿಗೆ ಹೋಗಿ ಬಂದನು. ರಾಮ ಐತಾಳರಿಗೆ ಅದು ತಿಳಿಯಿತು. ಲಚ್ಚ, ಸುಮ್ಮನೆ ಯಾರ್ಯಾರ ಮನೆಗೆ ಆಗಾಗ ಹೋಗಬಾರದು. ಆ ಶೀನಮ್ಮಯ್ಯನಿಗೆ ನಮ್ಮ ಮನೆಯವರನ್ನು ಕಂಡರೆ ಆಗದು ಎಂದರು. ಆದರೆ ಲಚ್ಚನಿಗೆ ತನ್ನ ಮಟ್ಟಿಗೆ ದೊರೆತ ಆದರ ಮರೆವೆಯಾಗಲಿಲ್ಲ. ಶಾಲೆ ಶುರುವಾಗಲು 1 ವಾರಕ್ಕೆ ಮೊದಲು ಮಾದಪ್ಪಯ್ಯನವರಲ್ಲಿಂದ ಲಚ್ಚನಿಗೆ ಕರೆ ಬಂತು. ಲಚ್ಚ ಬಂದು ಬಿಡಲಿ ಎಂದು ಅವರು ಹೇಳಿ ಕಳುಹಿಸಿದರು. ಲಚ್ಚ ಹೊರಡಲು ಸಿದ್ಧನಾದನು. ತಿರುಗಿ ಮನೆಯವರು ಸಭೆ ಸೇರಿದರು. ಐತಾಳರು ತುಂಬಾ ಚಿಂತೆಗೊಳಗಾದರು. ಅವನನ್ನು ಅಜ್ಜನ ಮನೆಯಲ್ಲಿ ಇರಿಸಿದರೆ ತಮ್ಮ ಪಾಲಿಗೆ ಅವನು ಸಿಗಲಾರ ಎಂಬುದು ಅವರ ಅನುಭವವಾಗಿತ್ತು. ಆದರೆ ಇನ್ನಿನ್ನು ಇಂಗ್ಲಿಶಿನ ಖರ್ಚು ಹೆಚ್ಚುತ್ತದೆ. ಉಡುಪಿಯಲ್ಲಿದ್ದರೆ ಸ್ವಲ್ಪ ಭಾರವನ್ನು ಮಾವನ ಮನೆಯವರು ಹೊತ್ತರೂ ಹೊರಬಹುದು ಎಂಬ ಯೋಚನೆಯಾಯಿತು. ಆದರೂ ಇನ್ನೊಮ್ಮೆ ಮನೆಯವರನ್ನು ಕೇಳುವ ಎಂದು, ಸತ್ಯ, ಏನು ಮಾಡಲಿ? ನಿನ್ನ ಅಪ್ಪ ಉಡುಪಿಗೇನೆ ಬರಲಿ ಎಂದು ಹೇಳಿ ಕಳುಹಿಸಿದ್ದಾರೆ ಎಂದರು. ಸತ್ಯಭಾಮೆ, ನನಗೇನು ಗೊತ್ತು? ಅಂದು ಈ ಮನೆ ಅವನಿಗೆ ಬೇಡವಾದುದು ನೋಡಿ ನನಗೆ ಯಾಕೋ ಎಂದಳು. ಸರಸ್ವತಿಯು, ನಾನು ಹೇಳುವುದನ್ನು ಹೇಳುತ್ತೇನೆ, ನೀವು ಮಾಡುವುದನ್ನು ಮಾಡಿ. ಉಡುಪಿಯಲ್ಲಿ ಅವನಿರುವುದು ಬೇಡವೇ ಬೇಡ. ಅವನು ಯಾವಾಗಲೂ ಏನೇನೋ ಯೋಚನೆ ಮಾಡುತ್ತಾ ಇರುವುದನ್ನು ಕಂಡರೆ ಅಲ್ಲಿ ಇರುವುದು ಬೇಡ ಎಂದು ಕಾಣುತ್ತದೆ. ಅಜ್ಜನ ಮನೆಯಲ್ಲಿ ಹಾಗೆ ಎಷ್ಟು ಕಾಲ ಎಂದು ಇರುವುದಂತೆ, ಅದಕ್ಕೆ ಒಂದು ಚಂದ ಬೇಡವೇ ಎಂದಳು. ಐತಾಳರು, ಅವನನ್ನೇ ಕೇಳಿ ಅವನೇನು ಮಾಡುತ್ತಾನೆಂದು ಎಂದರು. ಕುಂದಾಪುರದ ವಿಚಾರ ಲಚ್ಚನಿಗೂ ಕೇಳಿ ತಿಳಿದಿತ್ತು. ಅಲ್ಲಿಂದ ಬಂದ ವಿದ್ಯಾರ್ಥಿಗಳಲ್ಲಿ ಒಬ್ಬಿಬ್ಬರು ಸಹಪಾಠಿಗಳಿದ್ದರು. ಆದ್ದರಿಂದ 1 ವರ್ಷ ಆ ಊರಿನಲ್ಲಿ ಇದ್ದರೂ ಅನುಕೂಲ ಎಂದು ತೋರಿತು ಅವನಿಗೆ. ಇನ್ನೊಂದು ಗಳಿಗೆಗೆ ಉಡುಪಿಯಾದರೂ ಉಡುಪಿ ಎಂದು ಹೇಳಿದನು. ಐತಾಳರ ಒಲವು ಕುಂದಾಪುರಕ್ಕೇನೆ ಬಲವಾಯಿತು. ನಡೆಯಲು ಅವನಿಗೆ ದಣಿವಾದರೆ ನಾಳೆ ಈ ಊರಿಗೆ ಜಟ್ಕಾ ಗಾಡಿ ಬರುತ್ತಂತಲ್ಲ, ಇಲ್ಲಿಂದ ಸಾಲಿಗ್ರಾಮಕ್ಕೆ ನಡೆದು ಹೋದರೆ ಅಲ್ಲಿಂದ ಕುದುರೆ ಗಾಡಿಯಲ್ಲಿ ಕುಳಿತು ಕುಂದಾಪುರಕ್ಕೆ ಹೋಗಬಹುದು. ಉಡುಪಿಯಲ್ಲಿದ್ದರೆ ನಮ್ಮ ಹತೋಟಿಗೆ ಬಂದಾನೆಂದು ತಿಳಿಯುವುದಿಲ್ಲ ಎಂದು ತೀರ್ಮಾನಿಸಿದರು. ಆದರೆ ಊಟಕ್ಕೆ ಅವನಿಗೆ ಎಲ್ಲಿ ಮಾಡಲಿ? ಯಾರ ಹೋಟೆಲಿನಲ್ಲಿ? ಕುಂದಾಪುರದಲ್ಲಿ ಕೋಟೇಶ್ವರದವರ ಹೋಟೆಲ್ ಇದೆಯೇ ಹೊರತು ಕೋಟದವರದ್ದು ಇಲ್ಲವಲ್ಲ ಎಂಬ ಬೇರೊಂದು ಯೋಚನೆ ಅವರಿಗೆ ಮೊಳೆಯಿತು. ಅದೇ ಮರುದಿವಸ ಸುಬ್ರಾಯ ಉಪಾಧ್ಯಾಯರು ಅಲ್ಲಿಗೆ ಬಂದರು. ರಾಮ ಐತಾಳರು ಚೇಷ್ಟೆಗೆ, ಇವತ್ತೇನು ರಿಕಾರ್ಡು ತಂದಿದ್ದಿ? ಯಾವುದಾದರೂ ನಂದೂರಾಯನ ಕಾಲದ ತೀರ್ಪಿನಲ್ಲಿ ಅಳಿವೆಯಿಂದ ಹೋಗುವ ಉಪ್ಪು ನೀರೆಲ್ಲ ನಿನಗೆ ಎಂದಿರುವುದನ್ನು ತೋರಿಸಿಬಿಡು ನಮ್ಮ ಲಚ್ಚನಿಗೆ ಎಂದರು. ಉಪಾಧ್ಯಾಯರು, ಏನು, ನನಗೆ ರೆಕಾರ್ಡಿನದೇ ಮರಳು ತೀರಾ ಎನ್ನುತ್ತೀರಾ?
ಆದರೂ ಶೀನಮ್ಮಯ್ಯನಿಗೆ ಒಂದು ರಿಜಿಸ್ಟ್ರಿ ನೋಟಿಸು ಬಿಡಿಸಿ ಬಂದೆ. ಅದು ನಿಮ್ಮ ಲಚ್ಚನ ಅನುಗ್ರಹವೇ. ಇನ್ನೊಂದು ಪೈಂಟು ಕೇಳಬೇಕು ಎಂದು ಬಂದೆ. ನಮ್ಮ ಹುಡುಗ ಕುಂದಾಪುರ ತಹಶೀಲ್ದಾರರಲ್ಲಿ ಅಡುಗೆಗೆ ಇದ್ದಾನಲ್ಲ, ಅವರಿಗೆ ಕಾರ್ಕಳಕ್ಕೆ ವರ್ಗವಾಗುತ್ತದೆ ಅಂತೆ. ಅಂತ ಊರಿಗೆಲ್ಲ ಅವನನ್ನು ಕಳುಹಿಸೋ ಮನಸ್ಸಿಲ್ಲ ನನಗೆ. ಅಲ್ಲದೆ ಒಬ್ಬಿಬ್ಬರು ನನಗೆ ಅಂದ್ರು, ಅವನಿಗೆ ಅಡುಗೆ ಬಂದ ಮೇಲೆ ಒಂದು ಸಣ್ಣ ಹೋಟೆಲು ಇರಿಸಲಿ. ಈಗ ಕೋಟದವರಿಗೆ ನಿಲ್ಲಲಿಕ್ಕೆ ಒಂದೇ ಒಂದು ಹೋಟೆಲ್ ಇಲ್ಲ. ಕೋಟೇಶ್ವರದವರ ಬಿಳತಿಗೆ ಅಕ್ಕಿ ಪಳ್ಯದ ನಮಗೆ ಯಾಕೆ? ಹಾಗೆ ಹೋಟೆಲು ಇಟ್ಟರೆ ಈ ನಮ್ರದ ಹಳೆಯಿಂದ ನಾನೂ ಹೋಗಿ ಬರುತ್ತಿರುತ್ತೇನಲ್ಲ. ಅವನಿಗೆ ವರ್ಷ ಆಯಿತು. ಹಾಗೆ ಮಾಡಿದರೆ ಆಗಲಿಕ್ಕಿಲ್ಲವೇ ಎಂದರು. ರಾಮ ಐತಾಳರು ಆಗಲಿಕ್ಕಲ್ಲವೇ ಎಂದು ಕೇಳಿದುದಕ್ಕೆ, ಆಗದೆ ಏನು, ಅಡುಗೆ ಬಂದರೆ ಹಾಗೆಯೇ ಮಾಡಲಿ. ನಮ್ಮೂರಿನಿಂದ ಕುಂದಾಪುರಕ್ಕೆ ಹೋದವರು ಸಾಯಂಕಾಲದ ತನಕ ಅಲ್ಲಿ ಉಪವಾಸ ಇದ್ದು ಊರಿಗೆ ಬರಬೇಕೇಕೆ? ಅವರಿಗೆ ಊಟಕ್ಕೆ ಒಂದು ಜಾಗ ಸಿಗಲಿ. ಆದರೂ ಊಟಕ್ಕೆ 6 ಪಾವಣೆಗಿಂತ ಜಾಸ್ತಿ ದರ ಇಟ್ಟರೆ ಯಾರೂ ಉಣ್ಣಲಿಕ್ಕಿಲ್ಲ, ಬರಲಿಕ್ಕಿಲ್ಲ. ಯಾರು ಬಾರದಿದ್ದರೂ ಒಂದು 4 ಶಾಲೆ ಮಕ್ಕಳು ಸಿಗಲಿಕ್ಕಿಲ್ಲವೇ? ಒಂದೊಂದು ಮುಡಿ ಅಕ್ಕಿ ಮೇಲೆ 8 ಆಣೆ ಬಂದರೆ ಸಾಕಲ್ಲ ಎಂದನು. ಐತಾಳರು, ನೋಡುವ, ಮಾಡಲಿ, ದೇವರ ದಯೆ ಇದ್ದರೆ ನಮ್ಮ ಲಚ್ಚನನ್ನು ಕುಂದಾಪುರದಲ್ಲಿ ಇರಿಸುವ ಎಂದಿದೆ ಎಂದರು. 6 ತಿಂಗಳ ಮಳೆಯು ತೊಡಗಿತು. ಹೈಸ್ಕೂಲಿನ ಪ್ರಾರಂಭವೂ ಸಮೀಪಿಸಿತು. ಲಚ್ಚನ ಮುಂದಿನ ಗತಿ ನಿರ್ಧರಿಸುವ ದಿವಸವೂ ಬಂದಿತು. ಮಗನನ್ನು ಕರೆದುಕೊಂಡು ಐತಾಳರು ಪಡುಮುನ್ನೂರಿಗೆ ನಡೆದರು. ಆ ಸಮಯಕ್ಕೆ ಸರಿಯಾಗಿ ಲಚ್ಚ ಈ ವರ್ಷ ಫೈಲು ಎಂಬ ವಾರ್ತೆಯೂ ಮುಟ್ಟಿತು. ಐತಾಳರಿಗೆ ಆಗ ಸಿಡಿಲು ಬಡಿದ ಹಾಗಾಯಿತು. ಲಚ್ಚನ ನಿರಾಶೆಯೂ ಅದಕ್ಕೆ ಕಡಿಮೆಯಾಗಿರಲಿಲ್ಲ. ಇದನ್ನು ಕಂಡು ಅಜ್ಜನು, ಐತಾಳರೆ, ಫೈಲು ಯಾರು ಆಗುತ್ತಾರೆ? ಇಂಗ್ಲಿಷು ಎಂದರೆ ಬಾಳೆಯ ಹಣ್ಣಲ್ಲ, ಸುಲಿದು ನುಂಗಲಿಕ್ಕೆ. ಫೈಲು ಎಂದು ಕೇಳಿ ಅವನ ವಿದ್ಯೆಯನ್ನು ಅಲ್ಲಿಗೆ ನಿಲ್ಲಿಸಬೇಡಿ. ಹಿಡಿದದ್ದು ಒಂದು ಮುಗಿಸಲಿ ಅವನು. ಒಂದು ಮೆಟ್ರಿಕ್ಕಿನ ಗಡಿಯಾದರೂ ದಾಟಲಿ ಎಂದು ಬುದ್ಧಿ ಹೇಳಿದರು. ಆ ವಿಷಯದಲ್ಲಿ ರಾಮ ಐತಾಳರು ಒಡಂಬಟ್ಟರು. ಆದರೆ ಉಡುಪಿಯಲ್ಲಿ ಅವನ ಬಲಿತ ಬುದ್ಧಿಯು ಅತ್ತಿತ್ತ ಹೋಗುತ್ತಿದ್ದಿರಬೇಕು. ಕುಂದಾಪುರ ಸಣ್ಣ ಪೇಟೆ, ತಿರುಗಾಡಿ ಹೊತ್ತು ಕಳೆಯಲಿಕ್ಕೆ ಏನಿಲ್ಲದಂಥ ಊರು ಎಂದರು. ಲಚ್ಚಣ್ಣನು, ನಾನು ಉಡುಪಿಗೆ ಅದೇ ಶಾಲೆಗೆ ಹೋಗಲಾರೆ ಎಂದು ಅಜ್ಜನಿಗೆ ತಿಳಿಸಿದನು. ಫೈಲಾಗಿ ತಿರುಗಿ ಅದೇ ತರಗತಿಯಲ್ಲಿ ಕುಳಿತಿರಲು ಅವನ ಹೆಮ್ಮೆ ಸಹಿಸಲಿಲ್ಲ. ಕುಂದಾಪುರವಾದರೆ ಕುಂದಾಪುರ, ಅಲ್ಲಿಯೇ ಅವನು ಕಲಿಯಲಿ. ಅಂತೂ ವಿದ್ಯೆ ಬಿಡಬಾರದು. ನಾಳೆ ಅದರ ಪ್ರಯೋಜನ ಇದ್ದೇ ಇದೆ ಎಂದು ನಿರ್ಧರಿಸಿದರು. ಸರಿ, ಲಚ್ಚಣ್ಣನ ಸವಾರಿಯು ಇನ್ನೊಂದು ಊರನ್ನು ಕಾಣುವ ಸಲುವಾಗಿ ಹೊರಟಿತು. ಮಳೆಯಲ್ಲಿ ತಂದೆ ಮಕ್ಕಳಿಬ್ಬರು ಓಲೆ ಕೊಡೆಗಳನ್ನು ಹಿಡಿದುಕೊಂಡು ಹೋದರು. ಅಲ್ಲಿನ ಶಾಲೆಯು ತೆರೆದು ಒಂದು ವಾರವಾಗಿತ್ತು. ಅಲ್ಲಿ ಲಚ್ಚನಿಗೆ ಪ್ರವೇಶವನ್ನು ಕೊಡಿಸಿಯೂ ಆಯಿತು. ಸುಬ್ರಾಯ ಉಪಾಧ್ಯಾಯರ ಕೋಟ ಜಾತಿಯವರ ಊಟದ ಹೋಟೆಲು ಪ್ರಾರಂಭವಾಗಿರಲಿಲ್ಲ. ಮನಸ್ಸಿಲ್ಲದ ಮನಸ್ಸಿನಿಂದ ಅವನನ್ನು ಕೋಟೇಶ್ವರದ ನಾರಾಯಣ ಗೋಟರ ಹೋಟೆಲಿನಲ್ಲಿ ಇರಿಸಿದರು. ಲಚ್ಚ ಕೋಟ ಹೋದರೂ ಗೋಟ ಸಿಕ್ಕಿತಲ್ಲ ಎಂದು ಚೇಷ್ಟೆ ಮಾಡಿ ಸೇರಿದನು. ವರ್ಷದ ಪ್ರಾರಂಭದಲ್ಲಿ ನಿರುತ್ಸಾಹಿಯಾಗಿದ್ದ ಲಚ್ಚನು ಹೇಗಾದರೂ ಹಿಂದಿನ ಸೋಲನ್ನು ಅಳಿಸಿ ಮುಂದೆ ಬರಲು ನಿರ್ಧರಿಸಿದನು. ಲಚ್ಚನಿಗೆ ಹೊಸ ಊರು, ಹೊಸ ಗೆಳೆಯರು, ಊಟಕ್ಕೆ ಹೊಸ ಆವರಣಗಳಾದವು. ಗೆಳೆಯರೆಲ್ಲರೂ ಅವನಿಗೆ ಅನುಕೂಲರಾಗಿದ್ದರು. ಅವನು ಇಳಿದುಕೊಂಡ ಗೋಟರ ಹೋಟೆಲಿನಲ್ಲೇ 4 ವಿದ್ಯಾರ್ಥಿಗಳಿದ್ದರು. ಅವನೇ ಅವರಲ್ಲಿ ತೀರಾ ಚಿಕ್ಕವನು. ಅವನಿಗೀಗ 16ನೇ ವರ್ಷ. ಉಳಿದವರು 20-25ರ ತನಕವೂ ಇದ್ದಾರೆ. ಒಬ್ಬಿಬ್ಬರು ತಂದೆಯಾದವರು. ಅವರಲ್ಲಿ ಒಬ್ಬ ಅಜಾನುಬಾಹು ಇವನ ಸಹಪಾಠಿಯಾಗಿದ್ದನು. ಅವನಿಗೆ ಮನೆಯಲ್ಲಿ 6-7 ವರ್ಷದ ಒಬ್ಬ ಹುಡುಗನು ಇದ್ದಾನಂತೆ. ಈ ಯಾರೊಬ್ಬರು ಒಂದೇ ವರ್ಷದಲ್ಲಿ ತರಗತಿಯನ್ನು ದಾಟಬೇಕೆಂಬ ಅವಶ್ಯಕತೆ ಅಂತವರೇ ಅಲ್ಲ. ಒಬ್ಬರಿಗಿಂತ ಒಬ್ಬರು ರಸಿಕರು. ಶಾಲೆಯಲ್ಲಿ ದುಡಿಮೆ ಹಾಕಿ ಬಂದರೆಂದರೆ ಸಂಜೆ ಹೋಟೆಲಿನ ಮಾಳಿಗೆಯಲ್ಲಿ ಬೈಠಕ್ಕು. ಅಲ್ಲಿ ಕುಳಿತು ಪಗಡೆ, ಇಸ್ಪೀಟು ಆಟಗಳಲ್ಲಿ ತೊಡಗುತ್ತಾರೆ. ನನಗೆ ಓದಲಿಕ್ಕಿದೆ ಎಂದು ಲಚ್ಚ ಹೇಳಿದರೆ, ಓದಿ ಉದ್ಧಾರವಾಯಿತು, ಜೂನ್ ಜುಲೈ ತಿಂಗಳಲ್ಲೇ ಪುಸ್ತಕ ಹಿಡಿಯಲು ಗ್ರಹಚಾರವೇ ನಿನಗೆ ಎಂದು ಹಾಸ್ಯವನ್ನು ಮಾಡತೊಡಗಿದರು. ಅವರೊಂದಿಗೆ ಕ್ರಮೇಣ ಇಸ್ಪೀಟಿನ ಆಟ ಕಲಿತು ಸಮಯ ಕಳೆಯಲು ಅವನಿಗೆ ಉತ್ಸಾಹವೂ ಆಯಿತು. ಹೋಟೆಲಿನ ಊಟವೆಂದರೆ ನಿತ್ಯವೂ ಒಂದೇ ತೆರನ ಅಡಿಗೆ. ಅದರಲ್ಲಿ ಮೆಣಸು, ಹುಣಸೆ ಹಣ್ಣಿನ ಪ್ರಾಧಾನ್ಯವಲ್ಲದೆ ಬೇರೇನೂ ಇರಲಿಲ್ಲ. ಆದ್ದರಿಂದ ಊಟದ ಕಾಲದಲ್ಲೆಲ್ಲ, ಊಟ ಆದ ಬಳಿಕವೂ ಸಹ ಗೋಟರ ಹೆಂಡತಿಯ ನಳಪಾಕವನ್ನು ಕುರಿತು ಹುಡುಗರ ವಿಮರ್ಶೆ. ಆ ಹರಟೆಗಳೆಲ್ಲ ಮುಗಿದ ಮೇಲೆ ಮಲಗುತ್ತಾರೆ. ಲಚ್ಚ ಮಲಗಿಕೊಂಡರೂ ಉಳಿದವರು ಇಸ್ಪೀಟಿನ ಪಾರಾಯಣಕ್ಕೆ ತೊಡಗುತ್ತಾರೆ. ಲಚ್ಚನಾಗಲಿ ಅವನ ಗೆಳೆಯರಾದ ಜನಾರ್ದನ, ರಾಮಣ್ಣ, ನರಸಿಂಹ ಎಲ್ಲರೂ ಹರಟೆಯ ಮಲ್ಲರೆ.
ಗೋಟರ ಊಟವನ್ನು ಬಿಟ್ಟರೆ ತಮ್ಮ ಶಾಲೆಯ ಉಪಾಧ್ಯಾಯರನ್ನು ಕುರಿತಾದ ಪರಿಹಾಸ್ಯಗಳನ್ನು ತೊಡಗುತ್ತಾರೆ. ಆ ಮಾಸ್ತರರ ಕತೆ, ಈ ಮಾಸ್ತರರ ಜೋರು ಇವೇ ಟೀಕೆಯ ವಿಷಯಗಳಾದವು. ಇವೆಲ್ಲ ರುಚಿಕಟ್ಟಿನ ವಿಷಯಗಳು ಎನಿಸಿದರೂ ಒಂದೇ ಒಂದು ಅಸಮಾಧಾನ ಲಚ್ಚನಿಗೆ. ಊಟ ಉಪಚಾರಗಳ ವಿಷಯದಲ್ಲಿ ಅಜ್ಜನ ಮನೆಯಲ್ಲಿ ನುರಿತ ಅವನ ನಾಲಿಗೆಗೆ ಉಪಚರಿಸಿಕೊಂಡ ಜೀವಕ್ಕೆ ಈ ಗೋಟರ ತಿಳಿನೀರಿನ ಸಾರು, ಬಾ ಮಗು, ಉಣ್ಣು ಮಗು, ಬೇಕಾ ಮಗು ಎಂದು ಬಾಯಿ ತೆರೆಯುವವರಿಲ್ಲದ ಈ ಆವರಣ ಹೇಗೆ ಸಂತೋಷ ಕೊಡಬೇಕು? ಹೀಗಾಗಿ ಈ ಊರಿಗೆ ಬಂದ 15 ದಿವಸಗಳಲ್ಲಿ ಶನಿವಾರ, ಆದಿತ್ಯವಾರಗಳಿಗೆ ಒಂದೆರಡು ಖಾಸಗಿ ರಜೆ ಸೇರಿಸಿಕೊಂಡು ಅವನು ಕಡುಮಣ್ಣೂರಿಗೆ ಹೋಗುತ್ತಿದ್ದ. ಅಲ್ಲಿ ತನ್ನ ಗೋಳನ್ನು ಬಣ್ಣಿಸಿಕೊಂಡು ಬರುವಾಗ ಹಪ್ಪಳ ತುಪ್ಪಗಳನ್ನು ಹಿಡಿದುಕೊಂಡು ಬರುತ್ತಾನೆ. ಆದರೇನು ಮಾಡಬೇಕು? ಅವನು ಎಲ್ಲರೊಡನೆ ಹಂಚಿ ತಿಂದರೆ ಒಂದೇ ದಿನಕ್ಕೆ ಮುಗಿದೀತು. ಒಬ್ಬನೇ ತಿನ್ನಲು ಸಾಧ್ಯವಿಲ್ಲ. ಹಾಗೂ ಹೀಗೂ ತುಪ್ಪ ಒಂದನ್ನೇ ಮಗ್ಗುಲಿಗೆ ಇರಿಸಿಕೊಂಡು ತನ್ನ ಊಟ ಚೆನ್ನಾಗಿ ಮಾಡಿಕೊಂಡನು. ಹಪ್ಪಳವನ್ನು ರುಚಿಗಾಗಿ ಗೆಳೆಯರಿಗೆ ಕೊಟ್ಟು ಬರಿದು ಮಾಡಿದ್ದಾಯಿತು. ಅವನ ಗೆಳೆಯರಲ್ಲಿ ಇವನ ಸಮವಯಸ್ಕನೆಂದರೆ ನರಸಿಂಹ. ಚೂರು ಮೆಣಸಿನಕಾಯಿಯಷ್ಟು ಚುರುಕಿನವನು ಅವನು. ಇವನ ತುಪ್ಪ ಹೊರಬೀಳಲು, ಯಾರಪ್ಪ ನಿನ್ನಾದದ ಚರಬಿ ತಿನ್ನುವವರು ಎಂದು ಮೂಗು ಮುರಿಯುವನು. ಈತ ಚರುಬಿಯೋ ತುಪ್ಪವೋ ನಾತವೋ ತಿಂದು ನೋಡು ಎಂದು ಅವನಿಗೂ ಇಷ್ಟು ಬಡಿಸಿ ತಿನ್ನಿಸಬೇಕಾಗುತ್ತಿತ್ತು. ಅವನಿಂದ ಪಾಠ ಕಲಿತ ಉಳ್ಳವರು ಲಚ್ಚನನ್ನು ಬೆದರಿಸಿ, ಹಂಗಿಸಿ, ಹೊಗಳಿ ಅವನ ತುಪ್ಪವನ್ನು ಸುಲಿಗೆ ಮಾಡತೊಡಗಿದರು. ಪ್ರತಿ 15 ದಿನಗಳಿಗೊಮ್ಮೆ ಕೋಡಿಯಿಂದಲೋ ಕಡುಮಣ್ಣೂರಿನಿಂದಲೋ ಬರುವ ತಿಂಡಿ ತೀರ್ಥಗಳನ್ನು ಈ ರೀತಿಯಲ್ಲಿ ಸುಲಿಗೆಯಾಗುವುದು ಅವನ ಮನಸ್ಸಿಗೆ ಸರಿಬರಲಿಲ್ಲ. ಆದರೆ ತಿನ್ನುವ ಆತರ ಹೋಗದೆ ಹೋಗದು. ಅವನೇನು ಮಾಡಬೇಕು? ಮನೆಯಿಂದ ತಂದ ಅಷ್ಟಮಿಯ ಚಕ್ಕುಲಿ ಲಡ್ಡುಗಳನ್ನು ತಾನು ಅಡಗಿಸಿ ಪೆಟ್ಟಿಗೆಯಲ್ಲಿ ಸೇರಿಸುವುದೇ ಕಷ್ಟವಾಯಿತು. ಹಾಗೆ ತಂದ ಮೇಲೆ ಎಲ್ಲರಿಲ್ಲದ ಸಮಯ ಸಾಧಿಸಿ ತಿನ್ನುವುದು ಮತ್ತೂ ಕಷ್ಟವಾಯಿತು. ಆದರೂ ಲಚ್ಚನ ಬಾಯಿ ಚಪಲ ಹೋಗದು. ರಾತ್ರಿ ಮುಸುಕಿನಲ್ಲಾದರೂ ತುಟಿಗಳನ್ನು ಚಲಿಸದೆ ಅವನಿಗೆ ಸಮಾಧಾನವಿಲ್ಲ. 3-4 ತಿಂಗಳ ಅವಧಿಯಲ್ಲಿ ಈ ಹೋಟೆಲಿನಲ್ಲಿ ಏನು ತಿನ್ನುವುದು ಅವನಿಗೆ ಸಾಧ್ಯವಾಗಲಿಲ್ಲ. ಪೆಟ್ಟಿಗೆಯಲ್ಲಿ ಇರಿಸಿದ ತಿಂಡಿಗಳು ಮಾಯವಾಗತೊಡಗಿದವು. ಕೊನೆಗೆ ಇದನ್ನೆಲ್ಲ ಸಹಿಸಲಾರದೆ ಅವನು ಆ ಗೋಟರ ಹೋಟೆಲನ್ನೇ ಬಿಡಬೇಕಾಯಿತು. ಅಷ್ಟರಲ್ಲಿ ಪುಣ್ಯವಶಾತ್ ಸುಬ್ರಾಯ ಉಪಾಧ್ಯಾಯರ ಮಗನ ಹೋಟೆಲು ಪ್ರಾರಂಭವಾಯಿತು. ಅವರ ಮಗ ಕಿಟ್ಟನೇ ಹೋಟೆಲು ನ ಯಜಮಾನ. ಹೋಟೆಲು ಎಂಬುದು ಒಂದು ಪುಟ್ಟ ಗುಡಿಸಲು, ಒಂದು ಅಡುಗೆ ಮನೆ, ಒಂದು ಚಾವಡಿ, ಇಷ್ಟು ಅಲ್ಲಿನ ಜಾಗ. ಅದರಲ್ಲೇ ಲಚ್ಚನ ಬಿಡಾರ ಸೇರಿತು. ತಮ್ಮವರೆಂಬ ಅಭಿಮಾನದಿಂದ ಆತ ಬಂದರೆ ಕಿಟ್ಟ ಉಪಾಧ್ಯಾಯನಿಗೆ ಸೌತೆ ಬೀಜದ ಸಾರು, ಹಲಸಿನ ಧಾನ್ಯ ಪಲ್ಯ, ಕೆಸುವಿನ ಗಡ್ಡೆಯ ಹುಳಿಗಳಿಗಿಂತ ಹೆಚ್ಚಿನ ಮೇಲೋಗರಗಳ ಪರಿಚಯವಿದ್ದಿರಲಿಲ್ಲ. ಆದರೂ 1-2 ತಿಂಗಳ ತನಕ ಇವನೊಬ್ಬನೇ ವಿದ್ಯಾರ್ಥಿಯಾಗಿದ್ದುದರಿಂದ ಅಜ್ಜಿಯೋ ತಾಯಿಯೋ ಕಟ್ಟಿಕೊಟ್ಟ ತಿನಿಸುಗಳನ್ನು ತಿನ್ನಲು ಆತಂಕ ಉಂಟಾಗಲಿಲ್ಲ. ಈ ಸುಖ ಬಹುದಿನ ಉಳಿಯಲಿಲ್ಲ. ಅವನ ಮೊದಲಿನ ಹೋಟೆಲಿನ ಗೆಳೆಯರ ಕೆಲವರು ಅಲ್ಲಿಗೂ ಬಂದರು. ಬಂದ ದಿನವೇ, ಲಚ್ಚಣ್ಣ, ನೀನು ಇಲ್ಲಿಗೆ ಬಂದ ಗುಟ್ಟು ನಮಗೆ ತಿಳಿಯಿತು ಎಂದರು. ಸರಿ, ತಿರುಗಿ ಪಾಲುಗಾರರು ಬಂದರೆಂದು ಅವನಿಗೆ ಜಿಗುಪ್ಸೆಯಾಯಿತು. ಆದರೆ ಇಸ್ಪೀಟಿನ ಆಟಕ್ಕೆ ಅನುಕೂಲವೆನಿಸಿತು. ಮೊದಲಿನ ಹೋಟೆಲಿನಲ್ಲಿ ಕೆಲಸವಿಲ್ಲದಾಗ ಗೋಟರೇ ಇಸ್ಪೀಟು ಆಟಕ್ಕೆ ಬಂದು ಸೇರುತ್ತಿದ್ದರು. ಆದರೆ ಈ ಕಿಟ್ಟಿ ಉಪಾಧ್ಯಾಯನಿಗೆ ಆ ಆಟವೇ ತಿಳಿಯದು. ಅದರ ಬದಲು ರಾಮ ಐತಾಳರೊಡನೆ ಅವನು ಇಲ್ಲಿ ಇಸ್ಪೀಟು ಆಡಲು ನಿಮ್ಮ ಮಗನನ್ನು ಹಾಕಿದ್ದೆ ಎಂದು ದೂರು ಕೊಟ್ಟನು. ಐತಾಳರು ರೇಗಿ ಮಗನನ್ನು ಮನಸ್ವಿ ಬೈದರು. ಅವನಿಂದ ಇಸ್ಪೀಟು ಮುಟ್ಟುವುದಿಲ್ಲವೆಂದು ಪ್ರಮಾಣ ಮಾಡಿಸಿಕೊಂಡು ಹೋದರು. ದಿನ ಕಳೆದಂತೆ ಲಚ್ಚನಿಗೆ ಪೇಟೆಯ ಅಲೆದಾಟ ಹೆಚ್ಚಿತು. ಇಸ್ಪೀಟಿನ ಬದಲಿಗೆ ತಿರುಗಾಟವಾಯಿತು. ಬರಿದೇ ತಿರುಗಾಡಲು ಬಂದೀತೆ. ಅವನು ಹೋಗಿ ಬರುವಾಗಲೆಲ್ಲ ಕಾಣುವ ಕಂಪ್ತಿಯವರ ಹೋಟೆಲಿಗೆ ದೊಡ್ಡ ಹುಡುಗರು ಉಪಹಾರಕ್ಕೆ ಹೋಗುತ್ತಿದ್ದರು. ಹಾಗೆ ಕಾಫಿ ಹೋಟೆಲಿನಲ್ಲಿ ತಿನ್ನುವುದು ಆಗಿನ ದಿನಗಳಲ್ಲಿ ದೊಡ್ಡಸ್ತಿಕೆಯ ಲಕ್ಷಣವಾಗಿತ್ತು. ಅವನ ಒಬ್ಬ ಗೆಳೆಯ ಒಮ್ಮೆ ಅವನನ್ನು ಕರೆದೊಯ್ದು ಹೋಟೆಲಿನ ತಿಂಡಿಗಳ ದೀಕ್ಷೆ ಕೊಡಿಸಿದನು. ಇನ್ನು ಮುಂದೆ ಮನೆಯಿಂದ ತಂದು ಸಿಕ್ಕಿದವರಿಗೆ ತಿನ್ನಿಸಿ ತಾನು ಉಪವಾಸವಿರದಿಕ್ಕಿಂತಲೂ ಹೋಟೆಲು ತಿಂಡಿಗೆ ರುಚಿಯಾಗುತ್ತದೆ, ಅದೇ ಆಗಲಿ ಎಂದು ಲಚ್ಚ ಎಣಿಸಿದನು. ಕಿಟ್ಟು ಉಪಾಧ್ಯಾಯನು ಎಲ್ಲ ಹೋಟೆಲಿನವರಂತಲ್ಲ. ಅಡುಗೆಯ ಮಟ್ಟಿಗೆ ಅವನು ಕಸಿವಿಸಿ ಬಲ್ಲನಾದರೂ ತಮ್ಮ ಹೋಟೆಲಿನ ಹುಡುಗರು ತಮ್ಮ ಮನೆಯ ಮಕ್ಕಳು ಎಂದು ಅಧಿಕಾರ ತೋರಿಸುವವನು. ಜೊತೆಗೆ ಆಪ್ತತ್ವದ ದೃಷ್ಟಿ ಇಲ್ಲದೆಯೂ ಇಲ್ಲ. ಆದ್ದರಿಂದ ಲಚ್ಚನನ್ನು ಕುರಿತು 2ನೆಯ ದೂರು ಐತಾಳರಿಗೆ ತಲುಪಿತು. ಮನೆಗೆ ಲಚ್ಚ ಬಂದಾಗ ಸರಸ್ವತಿಯು ಕಣ್ಣೀರಿಟ್ಟಳು. ಲಚ್ಚ, ನೀನು ಕೊಂಕಣಸ್ಥರ ಹೋಟೆಲಿನ ತಿಂಡಿ ತಿನ್ನುವುದೇ
ನಿನಗೆ ಜಾತಿಯೂ ಬೇಡವೇ ಎಂದು ಅತ್ತಳು. ಇಲ್ಲ ಅತ್ತೆ ಎಂದು ಲಚ್ಚನೆ ಅವಳನ್ನು ಸಮಾಧಾನಪಡಿಸಬೇಕಾಯಿತು. ಇತ್ತ ಐತಾಳರಂತೂ ನರಸಿಂಹ ಅವತಾರ ತಾಳಿದರು. ಸರಿ, ಲಚ್ಚನಿಗೆ ಈ ಸಂದಿಗ್ಧ ಒಂದು ಜಿಗುಪ್ಸೆಯನ್ನು ತಂದಿತು. ಅವನು ತಿರುಗಿ ಕಿಟ್ಟನ ಹೋಟೆಲನ್ನು ಬಿಡುವ ಯೋಚನೆ ಮಾಡಿದನು. ಅವನು ಬಿಟ್ಟರೆ ಅವನ ಗೆಳೆಯ ನರಸಿಂಹ, ಅವನ ಬೆನ್ನಿಗೆ ಮತ್ತೊಬ್ಬನು ದೂರವಾಗುತ್ತಾರೆ. ಕಿಟ್ಟನ ಹೋಟೆಲು ತಿರುಗಿ ಬರಿದಾಗುತ್ತದೆ. ಈ ಭೀತಿಯಿಂದ ಐತಾಳರಲ್ಲಿಗೆ ಆತ ದೂರು ಕೊಟ್ಟನು. ನಾನಿದ್ದರೆ ಹಾಗೆ ಮಾಡಬಾರದು, ಹೀಗೆ ಮಾಡಬಾರದು ಎಂದು ಹೇಳುತ್ತಿರಬೇಕು. ಅದಕ್ಕಾಗಿ ನನ್ನ ಹೋಟೆಲೇ ಬೇಡ ಎಂದು ನಿಮ್ಮ ಹುಡುಗ ಹೇಳುತ್ತಿರಬೇಕು ಎಂದನು. ಆದರೆ ಐತಾಳರು ಮಾತ್ರ ಯೋಚಿಸಿ ಯೋಚಿಸಿ ಒಬ್ಬರಾದರೂ ಅವನ ಮೇಲೆ ತನಿಖೆಯನ್ನು ನೋಡುವವರಿಲ್ಲದೆ ಇರಕೂಡದೆಂದು, ನೀನು ಕಿಟ್ಟನ ಹೋಟೆಲಲ್ಲೇ ಇರಬೇಕು. ತಿಂಡಿ ತೀನಿ ಮನೆಯಲ್ಲಿ ಮಾಡಿಸಿಕೊಂಡು ಹೋಗು. ಹಾಗೆ ಸಣ್ಣದಿರುವಾಗ ನಾವೆಲ್ಲರೂ ತಿಂಡಿ ತೀನಿ ತಿಂದೇ ದೊಡ್ಡವರಾದವರೇ ಎಂದು ಗದರಿಸಿದರು. ಲಚ್ಚನಿಗೆ ಉಭಯ ಸಂಕಟ ಪ್ರಾಪ್ತವಾಯಿತು. ಇದೆಲ್ಲಿನ ಮಲಮಾತಿಯಪ್ಪ ಎಂದೆನಿಸಿತು. ಬಾಯಿ ಚಪಲ ತೀರುವಂತಿಲ್ಲ, ಹೋಟೆಲಿಗೆ ಹೋಗುವಂತಿಲ್ಲ. ಕಿಟ್ಟನ ಬಾಯಿಂದ ತಪ್ಪಲು ಅವನು ಇತರರ ಮೂಲಕ ಕಂಪ್ತಿಯವರ ಹೋಟೆಲಿನ ಆಂಬೊಡೆಯನ್ನೋ ಮತ್ತೊಂದನ್ನು ತರಿಸಿ ತಿನ್ನತೊಡಗಿದನು. ಮನೆಯಲ್ಲಿ ಕೇಳಿದರೆ, ದೇವರಾಣೆ ನಾನು ಹೋಟೆಲಿಗೆ ಹೋಗಿಲ್ಲ ಅನ್ನಬಹುದಲ್ಲ. ಅದೇನೋ ಸರಿಯೇ, ಅವನ ಪಾಲಿಗೆ ಬೇರೆಯೇ ಒಂದು ಸಮಸ್ಯೆಯು ಜೊತೆಗೆ ತಲೆದೋರಿತು. ಹೋಟೆಲಿನ ದರ್ಬಾರಿಗೆ ಹಣ ಪೂರೈಸಬೇಕು ಹೇಗೆ? ತಾನೊಬ್ಬನೇ ತಿಂಡಿ ತರಿಸಿ ತಿನ್ನುವ ಬದಲು 2-3 ಜನರೊಡನೆ ಹಂಚಿ ತಿನ್ನಬೇಕು. ಅದನ್ನು ಹೇಗೆ ನಿರ್ವಹಿಸಲಿ ಎಂಬ ಹೊಸ ಯೋಚನೆಗೆ ಈಡಾದನು. ಐತಾಳರೋ ಊಟದ ಹಣವನ್ನು ನೇರಾಗಿ ಕಿಟ್ಟನ ತಂದೆಯ ಕೈಯಲ್ಲಿ ಕೊಡುತ್ತಾರೆ. ಪುಸ್ತಕ, ದೀಪದ ಎಣ್ಣೆಗಳ ಲೆಕ್ಕವನ್ನು ರುವಿಗಳಂತೆ ಬಿಡಿಸಿ ಕೇಳಿ ಕೊಡುತ್ತಾರೆ. ಹಿಂದೆ ಅಜ್ಜನ ಮನೆಯವರು ಕೊಟ್ಟಂತೆ ಅವನಿಗೆ ಕಾಸನ್ನು ಕೊಡುವವರಿಲ್ಲ. ಈ ಹೇಸು ಜೀವನಕ್ಕಿಂತ ಉಡುಪಿಯಲ್ಲೇ ತಾನಿದ್ದಿದ್ದರಾಗುತ್ತಿತ್ತು ಎಂದು ಲಚ್ಚನಿಗೆ ಅನಿಸಿತು. ರಾಮ ಐತಾಳರಿಗೆ ಈ ಹೈಸ್ಕೂಲು ಶಿಕ್ಷಣ ಇಷ್ಟೆಲ್ಲ ರೂಪಾಯಿಗಳನ್ನು ಬೇಡುತ್ತದೆ ಎಂಬುದು ಈಗ ತಿಳಿಯತೊಡಗಿತು. ಪ್ರತಿಯೊಂದು ಕಾಸು ಅವರಿಗೆ ರೂಪಾಯಿಯಾಗಿ ಕಾಣಿಸುತ್ತಿತ್ತು. ಸತ್ಯಭಾಮೆಯು ಹೇಳಿ ಹೇಳಿ ಲಚ್ಚನ ಕೇಳಿಕೆಗಳಿಗೆ ಮಂಜೂರಾತಿ ದೊರೆಯಬೇಕು. ಈ ತೊಡಕಿನಲ್ಲಿ ಪುಸ್ತಕಕ್ಕೆ ತಂದ ಹಣ ಅದಕ್ಕೆ ಸಾಲದು, ಶಾಲೆಯ ಫೀಸಿಗೆ ತಂದದು ತಿಂಡಿ ತೀನಿಗಳಿಗಾಗುತ್ತದೆ. ಈ ತೆರನ ಪೀಕಲಾಟ ಪ್ರಾಪ್ತಿಸಿತು. ಮನೆಯಲ್ಲಿ ಹೇಳಿ ಉಪಯೋಗವಿಲ್ಲವೆಂದು ಅವನು ನೇರಾಗಿ ಅಜ್ಜನ ಮನೆಗೆ ಹೋಗಿ ಅಲ್ಲಿ ಸುಂಕವೆತ್ತತೊಡಗಿದನು. ಮೋಹದ ಮೊಮ್ಮಗನಿಗೆ ಅಜ್ಜಿ ಅಜ್ಜಂದಿರು ಇಬ್ಬರು 1-2 ರೂಪಾಯಿಗಳನ್ನು ಮೇಲು ಖರ್ಚಿಗೆ ಕೊಡತೊಡಗಿದರು. ಇದರಿಂದ ರಾಮ ಐತಾಳರ ಮೇಲೆ ಲಚ್ಚನಿಗೆ ಅಸಮಾಧಾನ ಹೆಚ್ಚಿತು. ತನ್ನ ತಂದೆಗೆ ಕಾಸೆಂದರೆ ಜೀವ ಎಂದು ಒಮ್ಮೆ ಶೀನಮ್ಮಯ್ಯರು ಹೇಳಿದ ಮಾತು ಸರಿಯೆಂದು ತೋರಿತು. ಮೊದಲು ತಂದೆಯಲ್ಲಿ ಇದ್ದಿರಬಹುದಾದ ಅಭಿಮಾನವು ಈಗ ಸಂಪೂರ್ಣವಾಗಿ ತೊಡೆದು ಹೋಯಿತು. ಹೇಗೂ ಇರಲಿ, ತಾನು ಹಣದ ತೊಡಕಿನಿಂದ ಪಾರಾದ ಬಗ್ಗೆ ಅವನು ಹಿಗ್ಗಿಕೊಂಡನು. ಇಂಥದಕ್ಕೆ ಸುಳ್ಳೇ ತಕ್ಕ ಮಂತ್ರ ಎಂದು ಅರಿತ ಮೇಲೆ ಈ ಕಿಟ್ಟು ಉಪಾಧ್ಯಾಯನ ಕಾವಲನ್ನು ತಪ್ಪಿಸಲು ಹಾದಿ ಹುಡುಕಿದನು. ಕುಂದಾಪುರದಲ್ಲಿ 6-8 ತಿಂಗಳು ಸರಿಯುತ್ತಲೇ ಮನೆಗೆ ಹೋದಾಗಲೆಲ್ಲ, ನಾನು ಈ ವರ್ಷ ಫೈಲ್ ಆದರೆ ನೀವು ದೂರಬೇಡಿ. ಕಿಟ್ಟನ ಹೋಟೆಲಿನಲ್ಲಿ ಊಟಕ್ಕೆ ಬಂದು ಹೋಗುವ ಜನರ ಗದ್ದಲ ಮುಗಿಯುವುದಿಲ್ಲ. ಅಲ್ಲಿ ಪುಸ್ತಕ ಹಿಡಿಯಲು ಸಾಧ್ಯವಿಲ್ಲ. ಆ ಕರೆಕರೆಯಿಂದ ನಾನು ಓದದೆ ಪಾಸಾಗಲಿಲ್ಲ ಎಂದು ದೂರಬಾರದೆಂದು ದೂರಿಟ್ಟನು. ರಾಮ ಐತಾಳರಿಗೆ ತಿರುಗಿ ಮಗನದೇ ಯೋಚನೆಯಾಯಿತು. ಅವರಾಗಿ ಇನ್ನೊಮ್ಮೆ ಕಿಟ್ಟನೊಲ್ಲಿಗೆ ಬಂದರು. ಹೋಟೆಲು ಎಂದ ಮೇಲೆ ಅಲ್ಲಿಗೆ ಬಿಳಿ ಊಟದವರು ಬರುತ್ತಾರೆ. ಬರಿಯ ಒಬ್ಬಿಬ್ಬರು ಇರಬೇಕೆಂದರು. ಆದೀತೆ, ಹೋಟೆಲಿನಲ್ಲಿ ಜಾಗವಿಲ್ಲ. ಹೀಗಾಗಿ ನೀನು ಒಬ್ಬಿಬ್ಬರು ಒಳ್ಳೆಯ ಹುಡುಗರನ್ನು ಕಟ್ಟಿಕೊಂಡು ಹತ್ತಿರದಲ್ಲಿಯೇ ಒಂದು ಕೋಣೆಯನ್ನು ಹುಡುಕು. ಅದಕ್ಕೆ ತಿಂಗಳಿಗೆ ಒಂದು 8 ಆಣೆ ಬಾಡಿಗೆ ಕೊಟ್ಟರೂ ಚಿಂತೆ ಇಲ್ಲ. ತಿರುಗಿ ಫೈಲಾಗಿ ಸುರಿದ ದುಡ್ಡನ್ನೆಲ್ಲ ಅಳಿವೆಗೆ ಹಾಕುವಂತೆ ಮಾಡಬೇಡ ಎಂದು ಉಪದೇಶಿಸಿ ಹೋದರು. ಕಿಟ್ಟನಿಗೆ ತುಸು ಸೋಲುಂಟಾಯಿತು. ಆದರೆ ಹುಡುಗ ತನ್ನ ಹೋಟೆಲಿನಿಂದ ತಪ್ಪಿದುದರಿಂದ ಗೆಲುವು ಆಯಿತು. ಲಚ್ಚನಿಗೆ ಊಟದ ಮಟ್ಟಿಗೆ ಈ ದರಿದ್ರ ಹೋಟೆಲುಗಳೆಲ್ಲವೂ ಒಂದೇನೆ. ಆದರೆ ಒಂದು ಬೇರೆಯ ಕೋಣೆ ಮಾಡಿದುದರಿಂದ ಯಾರ ಹಂಗೂ ಇಲ್ಲದೆ ಸ್ವತಂತ್ರವಾಗಿರಬಹುದಲ್ಲ ಎಂದೆನಿಸಿತು. ಕಾಫಿ ಹೋಟೆಲಿನ ತಿಂಡಿಗೂ ತೊಡಕಿಲ್ಲ, ಇಸ್ಪೀಟಿನ ಆಟಕ್ಕೂ ಕೊರತೆ ಇಲ್ಲ. ಆದುದರಿಂದ ತಂದೆಯ ಅನುಮತಿಯಂತೆ ಒಳ್ಳೆಯ 3 ಗೆಳೆಯರನ್ನು ಆರಿಸಿದನು. ನರಸಿಂಹ, ಜನ್ನ, ಶ್ರೀನಿವಾಸ ಈ 3 ಹಳೆಯ ಅಪರಾಧಿಗಳೇ. ವರ್ಷಾಂತ್ಯದ ರಜೆ ಬಂದಿತು. ವರ್ಷವೆಲ್ಲ ಇಸ್ಪೀಟಿನಲ್ಲಿ ಸಮಯ ಕಳೆದರು. ಈಗ ನಿದ್ರೆ ಬಿಟ್ಟು ರಾತ್ರಿ ಹಗಲು ಪುಸ್ತಕದ ಕೀಟಗಳಾದರು. ಪರೀಕ್ಷೆಯ ದಿನ ಲಚ್ಚನು ಕಣ್ಣು ನಿದ್ರೆ ಇಲ್ಲದೆ ಬಾಡಿತ್ತು. ಪರೀಕ್ಷೆ ಮುಗಿದು ಒಮ್ಮೆ ಮೇಲೆ ಬಿದ್ದರೆ ಕುಂದೇಶ್ವರ ದೇವರಿಗೆ ಒಂದು ಹಣ್ಣು ಕಾಯಿ ಎಂದು ದೇವರಿಗೆ ಲಂಚವನ್ನು ಸಹ ಹೇಳಿಕೊಳ್ಳಬೇಕಾಯಿತು. ಏನೂ ಇರಲಿ, ಮರು ಜೂನ್ ತಿಂಗಳಲ್ಲಿ ಮಗನು 4ನೇ ಫಾರ್ಮ್ ಸೇರಿದನೆಂಬ ಸುದ್ದಿಯು ಐತಾಳರ ಎಲ್ಲ ಚಿಂತೆಗಳನ್ನು ಮರೆಯಿಸಿತು.